ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ಪೊನ್ನಂಪೇಟೆ ಜೈ ಜವಾನ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ಕೋಚಿಂಗ್ ಅಕಾಡೆಮಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ಯಾರಾ ಕಮಾಂಡೋ ಆಗಿ ಆಯ್ಕೆಯಾಗಿರುವ ತಮ್ಮ ಅಕಾಡೆಮಿಯ ವಿದ್ಯಾರ್ಥಿ ವಿರಾಜಪೇಟೆ ತಾಲೂಕಿನ ಕೊಂಡಂಗೇರಿ ಗ್ರಾಮದ ಮಂಜು ಹೆಚ್ಆರ್ ಹಾಗೂ ಶೋಭಾ ದಂಪತಿಯ ಪುತ್ರ ಮನೋಜ್ ಹೆಚ್ಆರ್ ಅವರನ್ನು ಅಕಾಡೆಮಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ತೆರೆದ ವಾಹನದಲ್ಲಿ ಮನೋಜ್ ಅವರನ್ನು ಪೊನ್ನಂಪೇಟೆ ಬಸವೇಶ್ವರ ದೇವಸ್ಥಾನ ಸಮೀಪದಿಂದ ಗೋಣಿಕೊಪ್ಪಲು ಉಮಾಮಹೇಶ್ವರಿ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಲಾಯಿತು. ನಾಡಿನ ಸಮಸ್ತ ಜನತೆಗೂ ನನ್ನ ಶುಭ ಮಧ್ಯಾಹ್ನ. ನನ್ನ ಹೆಸರು ಮನೋಜ್ ಅಂತ. ನಾನು ಹುಟ್ಟಿದ್ದು ಕೊಂಡಂಗೇರಿ, ಮೂರ್ನಾಡ್. ನಾನಿಲ್ಲಿ ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕಳೆದ 2 ವರ್ಷದ ಹಿಂದೆ ಜಾಯ್ನ್ ಆದೆ. ಇಲ್ಲಿನ ಒಂದು ಟ್ರೈನಿಂಗ್, ಗುಡ್ ಕ್ವಾಲಿಟಿ ಟೀಚಿಂಗ್, ನನ್ನ ಇವತ್ತಿನ ಏನು ನಾನು ಪ್ಯಾರಾ ಕಮಾಂಡೋ ಈ ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದರೆ ನಮ್ಮ ಡೈರೆಕ್ಟರ್ ಲವನ್ ಸರ್ ನಮಗೆ ಇಷ್ಟೊಂದು ಮೋಟಿವೇಟ್ ಮಾಡಿ, ಇಷ್ಟೊಂದು ಹುರಿದುಂಬಿಸಿ ನನ್ನನ್ನು ಇಲ್ಲಿಗೆ ತಲುಪೋವರೆಗೂ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ನಾಡಿನ ಮಕ್ಕಳು ಏನಿದ್ದೀರಾ, ನಂತರನೇ ದೇಶ ಸೇವೆ ಮಾಡಲಿಕ್ಕೆ ಅಂತ ಆಸೆ ಇರ್ಬೋದು, ಮಾಡ್ತಿರ್ಬೋದು. ಸೊ ಅವ್ರಿಗೆಲ್ಲ ಹೇಳೋದೇನು ಅಂತ ಹೇಳಿದ್ರೆ, ನೀವು ಅಲ್ಲಿ ಇಲ್ಲಿ ಹೋಗ್ಲಿಕ್ಕಿಂತ ನಮ್ಮ ಗೋಣಿಕೊಪ್ಪ ಪೊನ್ನಂಪೇಟೆಯಲ್ಲಿರೋ ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿಗೆ ಬಂದು ಒಳ್ಳೆ ಟೀಚಿಂಗ್, ಒಳ್ಳೆ ಕೋಚಿಂಗ್ ತಗೊಂಡು ಇಂಡಿಯನ್ ಆರ್ಮಿ ಪಾರ್ಟ್ ಆಗಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮನೋಜ್ ಈಗಾಗಲೇ ತರಬೇತಿ ಮುಗಿಸಿದ್ದು ಜನವರಿ 15ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ. ಈ ಸಂದರ್ಭ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮನೋಜ್ ಅವರು, ಆಸಕ್ತಿ ಹಾಗೂ ಸತತ ಪರಿಶ್ರಮವಿದ್ದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ. ಜೈ ಜವಾನ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ಕೋಚಿಂಗ್ ಅಕಾಡೆಮಿಯಿಂದ ಪಡೆದುಕೊಂಡ ತರಬೇತಿಯು ಭಾರತೀಯ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸುವ ಸುವರ್ಣ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದೆ. ಭಾರತೀಯ ಸೇನೆ, ಏರ್ಫೋರ್ಸ್, ನೇವಿಯಲ್ಲಿ ಸೇವೆಗೆ ಸೇರಿ ಭಾರತ ಮಾತೆಯ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಇಚ್ಛಿಸುವ ಯುವಕ ಯುವತಿಯರು ಜೈ ಜವಾನ್ಸ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ಕೋಚಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದುಕೊಂಡಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದರು. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಈ ಪೊನ್ನಪೇಟೆ ಭಾಗದಲ್ಲಿ ಜೈ ಜವಾನ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ಕೋಚಿಂಗ್ ಅಕಾಡೆಮಿ ಇವರ ವತಿಯಿಂದ ಈಗಾಗಲೇ 4 ವರ್ಷದಿಂದ ಈ ನಾಡಿನ ಮಕ್ಕಳಿಗೆ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್, BSF, CRPF, ITDP, KSRP, ಪೊಲೀಸ್, ಫಾರೆಸ್ಟ್, ಇನ್ನೂ ಇತರೆ ಡಿಫೆನ್ಸ್ ಸರ್ವಿಸಿಗೆ ಹೋಗಲು ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥ ನಮ್ಮ ಜೈ ಜವಾನ್ ಡಿಫೆನ್ಸ್ ಟ್ರೈನಿಂಗ್ ನಡೆಸ್ತಿರುವಂಥ ಮುಖ್ಯಸ್ಥರ ಸರ್ ಅವರಿಗೂ ಹಾಗೂ ಈ ಅಕಾಡೆಮಿಯಲ್ಲಿ ಇರತಕ್ಕಂಥ ಬಸಿ ಸರ್, ನಮ್ಮ ನರೇನ್ ಸರ್ ಹಾಗೂ ಇನ್ನಿತರ ಎಲ್ಲ ಸದಸ್ಯರುಗಳಿಗೂ ನಾಡಿನೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಒಂದು ನಾಡಿನ ಪೊನ್ನಪೇಟೆ, ಗೋಣಿಕೊಪ್ಪ ದಕ್ಷಿಣ ಭಾಗದ ಎಲ್ಲ ಪೋಷಕರಿಗೆ ನಾನು ಈ ಮೂಲಕ ತಿಳಿಪಡಿಸ್ತೇನೆ ಅಂದರೆ, ಈಗಾಗಲೇ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಕರೆಸಿದ ಸಂದರ್ಭದಲ್ಲೂ ಕೂಡ ನಾನು ಆಗಲೇ ಹೇಳಿದ್ದೇನೆ. ಈ ಒಂದು ಅಕಾಡೆಮಿಯಲ್ಲಿ 2 ವರ್ಷದಿಂದ ತರಬೇತಿ ಪಡೆದಿರುವಂಥ ನಮ್ಮ ಕೊಡಗಿನ ಕೊಂಡಗೇರಿ ಭಾಗದ ಮನೋಜರವರು ಅವರ ಪೋಷಕರ ಒಂದು ಸಲಹೆ ಮತ್ತು ಅವರ ಪ್ರಯತ್ನದ ಮೇರೆ ಈ ಒಂದು ಅಕಾಡೆಮಿಗೆ ಬಂದು 2 ವರ್ಷದಿಂದ ಇಲ್ಲಿ ತರಬೇತಿ ಪಡೆದು ನಮ್ಮ ಭಾರತಾಂಬೆಯ ಸೇವೆ ಮಾಡಲು ಈಗಾಗಲೇ 9 ತಿಂಗಳು ತರಬೇತಿ ಪಡೆದು ಮುಂದೆ ಜಮ್ಮು ಕಾಶ್ಮೀರಕ್ಕೆ ಅವರು ಉದ್ಯೋಗದ ಮೇಲೆ ತೆರಳಿದ್ದಾರೆ. ಅವರಿಗೆ ಅವರ ಕುಟುಂಬದ ದೇವರು, ಊರು ದೇವರು, ಕೊಡಗಿನ ಯುದ್ಧೋಪಕಾರಮ ಎಲ್ಲ ದೇವತೆಗಳು ಆರೋಗ್ಯ ಭಾಗ್ಯ ಕೊಟ್ಟು ಅವರ ಮುಂದಿನ ಈ ಒಂದು ಸೇವೆಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇನೆ.
ನಮಸ್ತೆ. ನಾಡಿನ ಎಲ್ಲ ಜನತೆಗೂ ಜೈ ಜವಾನ್ ಡಿಫೆನ್ಸ್ ಕೋಚಿಂಗ್ ಅಕಾಡೆಮಿಯ ಡೈರೆಕ್ಟರ್ ಆದಂಥ ಲವನ್ ಮಾದಪ್ಪನವರು ಮಾಡಿಕೊಳ್ಳುವಂಥ ವಂದನೆಗಳು. ಇವತ್ತಿನ ಒಂದು ಶುಭ ಸಂದರ್ಭ ಏನು ಅಂತೇಳಿದರೆ, ಭಾರತೀಯ ಸೇನೆಗೆ ಆಯ್ಕೆಯಾದಂಥ ನಮ್ಮ ಮನೋಜ್ ಅವರ ಬೀಳ್ಕೊಡೋ ಸಮಾರಂಭವನ್ನು ನಾವು ನಡೆಸ್ಕೊಳ್ತಾ ಇದ್ವಿ. ಹೆಚ್ಚಿನದಾಗಿ ಮಾತಾಡಲಿಕ್ಕೆ ಏನಿಲ್ಲ. ಪ್ರತಿಯೊಬ್ಬ ನಮ್ಮ ನಾಡಿನ ಮಕ್ಕಳಿಗೆ ಸೇನೆಗೆ ಹೋಗಬೇಕು ಅಂತ ಒಂದು ಆಸಕ್ತಿ ತುಂಬಾ ಇದೆ. ಸೊ ಅದರಿಂದ ಮಕ್ಕಳಿಗೆ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ಮತ್ತು ಸರಿಯಾದಂಥ ಒಂದು ಓರಿಯೆಂಟೇಷನ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳೋದು ಗೊತ್ತಾಗಿರೋದ್ರಿಂದನೇ ನಮ್ಮ 4 ವರ್ಷದಿಂದ ಈ ಒಂದು ಅಕಾಡೆಮಿ ಇಲ್ಲಿ ಸ್ಥಾಪನೆ ಆಗಿದೆ. ಈ ಒಂದು ಮಾಧ್ಯಮದ ಮೂಲಕ ನಾನು ಕೊಡಬದನಿಯ ಮುಂದೆ ನಾನು ಸರ್ವರಿಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇರೋದೇನು ಅಂತ ಹೇಳಿದರೆ, ಇದು NDA ಕೋಚಿಂಗ್ ಸೆಂಟರ್ ಅಂತಲೇ ಹೆಸರಾಂತ ಆಗಿರುವಂಥ ಒಂದು ಅಕಾಡೆಮಿ. ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಸ್ ಎ ಆಫೀಸರ್ಸ್ ಆಗಿ ಸೆಲೆಕ್ಷನ್ಗೆ ಹೋಗಲಿಕ್ಕೆ ಎಲ್ಲ ತರಬೇತಿಗಳು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಸೇವೆಗಳನ್ನು ಒದಗಿಸ್ತಾ ಇದ್ವಿ. ಅಲ್ಲದೆ ಏರ್ಫೋರ್ಸ್, ನೇವಿ, ಆರ್ಮಿ ಮತ್ತು ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳಿಗೂ ಕೂಡಿ ತರಬೇತಿಗಳನ್ನು ನಡೆಸ್ತಾ ಇದ್ವಿ. ಈ 2 ಕ್ಯಾಟಗರಿಯಲ್ಲಿ ಯಾರಿಗೆ ಆಸಕ್ತಿ ಇದೆ, ಯಾರ ಹತ್ರ ಸಾಮರ್ಥ್ಯ ಇದೆ, ಆ ಪೋಷಕರು ಆ ಮಕ್ಕಳನ್ನು ಈ ಒಂದು ಅಕಾಡೆಮಿಗೆ ಪೊನ್ನಂಪೇಟೆ ಗೋಣಿಕೊಪ್ಪ ಹತ್ರ ಬಂದು ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್, ವೆಬ್ಸೈಟ್ ಮೂಲಕ ಸಂಪರ್ಕಿಸಿ, ಇಲ್ಲ ನಮ್ಮ ಮಾಧ್ಯಮದ ಮೂಲಕ ಕೂಡಿ ನಮ್ಮನ್ನು ಸಂಪರ್ಕಿಸ್ಕೊಂಡು ಆಸಕ್ತಿ ಇರೋ ಮಕ್ಕಳಿಗೆ ಬಂದು ಇಲ್ಲಿ ಜಾಯಿನ್ ಮಾಡಿ. ಈಗಾಗಲೇ ಬಂದು ನಮ್ಮ ಒಂದು ಅಡ್ಮಿಷನ್ಸ್ ಸಿಚುವೇಶನ್ಸ್ ಏನಿದೆ ಅದು ಆನ್ ಆಗಿದೆ, ಕ್ಲಾಸಸ್ಗಳು ನಡೀತಾ ಇದೆ. ಬಂದು ಮಕ್ಕಳು ಅದು ಜಾಯಿನ್ ಮಾಡಿಕೊಂಡು ಮುಂದೆ ಒಂದು ದಿವಸ ನಮ್ಮ ಈ ಮನೋಜ್ ಥರನೇ ಪ್ರತಿಯೊಬ್ಬ ಮಕ್ಕಳು ದೇಶ ಸೇವೆಗೋಸ್ಕರ ಇಷ್ಟಪಡುವವರು ಆ ಇಗುತ್ತಪ್ಪ ಕಾವೇರವನ್ನ ಆಶೀರ್ವಾದ ಪಡ್ಕೊಂಡು ಈ ಅಕಾಡೆಮಿಯ ಒಂದು ಮಾರ್ಗದರ್ಶನ ತಗೊಂಡು ಮುಂದೊಂದು ದಿನ ದೇಶಕ್ಕಾಗಿ ಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಸರ್ವರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಪೊನ್ನಂಪೇಟೆ ಜೈ ಜವಾನ್ ಡಿಫೆನ್ಸ್ ಮತ್ತು ಕೋಚಿಂಗ್ ಅಕಾಡೆಮಿ ಅಧ್ಯಕ್ಷರಾದ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಇನ್ಸ್ಟ್ರಕ್ಟರ್ ಮಾಜಿ ಯೋಧ ಅಮ್ಮಣಿಚೆಂಡ ಲವನ್ ಮಾದಪ್ಪ ಅವರು ಮಾತನಾಡಿ, ಕರ್ನಾಟಕದ ಸೈನಿಕರ ಜಿಲ್ಲೆ ಎಂದು ಪ್ರಸಿದ್ಧಿ ಪಡೆದಿರುವ ಕೊಡಗು ಭಾರತೀಯ ಸೈನ್ಯಕ್ಕೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸೈನಿಕರನ್ನು ನೀಡಿರುವ ಜಿಲ್ಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೊಡಗಿನ ಯುವಕರಲ್ಲಿ ಸೈನ್ಯಕ್ಕೆ ಸೇರಲು ಆಸಕ್ತಿ ಕಡಿಮೆಯಾಗುತ್ತಿದೆ. ಆದ್ದರಿಂದ ಕೊಡಗಿನ ವಿದ್ಯಾರ್ಥಿಗಳನ್ನು ಸೈನ್ಯಕ್ಕೆ ಸೇರುವಂತೆ ಪ್ರೇರೇಪಿಸುವ ಸಲುವಾಗಿ ಈ ಅಕಾಡೆಮಿಯನ್ನು ಕಾರ್ಯರೂಪಕ್ಕೆ ತರಲಾಗಿದೆ. ನಮ್ಮ ಅಕಾಡೆಮಿಯಲ್ಲಿ NDA ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಜೊತೆಗೆ ಮಿಲಿಟರಿ, ಏರ್ಫೋರ್ಸ್, ನೇವಿಗೆ ಸೇರಲು ಬೇಕಾದ ಎಲ್ಲ ರೀತಿಯ ತರಬೇತಿಯನ್ನು ಬಾಲಕರು ಹಾಗೂ ಬಾಲಕಿಯರಿಗೆ ನೀಡಲಾಗುತ್ತದೆ. ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಸೌಲಭ್ಯ ಇದ್ದು, ಕೊಡಗು ಹಾಗೂ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭ ಅಕಾಡೆಮಿಯ ಸದಸ್ಯರಾದ ರವಿ ತಮ್ಮಯ್ಯ, ಮನೋಜ್ ಅವರ ತಂದೆ ಮಂಜು HR ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಯೋಧ ಬಶೀರ್ NM, ಸಂಯೋಜಕರಾದ ನರೇಂದ್ರ KP, ಪೋಷಕರು ಹಾಗೂ ಅಕಾಡೆಮಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.